ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ 15ನೆಯ ಗದ್ಯಪಾಠ ತಾತೇತಿ, 16ನೇ ಗದ್ಯಪಾಠ ರಹ ರಹಿ ರಹೆ ಅಂತ ಇದೆ. ಎರಡನ್ನು ಸೇರಿ 20 ಅಂಕಗಳಿಗಿರ್ತಕ್ಕಂಥ LBA ಕ್ವಶನ್ ಪೇಪರ್ಗಳನ್ನು ನೋಡೋಣ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿ LBAಗಳು ಸಿಗ್ತವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ FA ಕ್ವಶನ್ ಪೇಪರ್ ಆಗಿರ್ಬೋದು ಮತ್ತು LBAಗಳನ್ನು ಪರ್ಚೇಸ್ ಮಾಡ್ಬೋದು. ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಕಡಿಮೆ ಬೆಲೆಗಳಲ್ಲಿ ಅವುಗಳನ್ನು ನಿಮಗೆ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ಫಸ್ಟ್ ಡಿಸೈನ್ ಇರ್ತದೆ. ಸ್ಮರಣೆಗೆ 10 ಅಂಕ ಇದೆ, ಸಮಜ್ನಾಗೆ 10 ಅಂಕ, ಒಟ್ಟಾರೆ 20 ಅಂಕ. ಕಠಿಣತೆ ಮಟ್ಟದಲ್ಲಿ ಸರಳ 12, ಸಾಮಾನ್ಯ 4, ಕಠಿಣ 4, 20 ಒಟ್ಟು. ಪ್ರಶ್ನೆ ಪ್ರಕಾರಗಳಲ್ಲಿ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 20, ಲಘು ಉತ್ತರ ಇಲ್ಲ, ಒಟ್ಟಾರೆ 20 ಅಂಕವನ್ನೇ ಬಳಕೆ ಮಾಡಿದ್ದೀವಿ. ಇನ್ನು ಪಾಠ ಆಧಾರಿತ ನೋಡೋದಾದರೆ ಎಸ್ ತಾತೇತಿಗೆ 9 ಅಂಕ, 9 ಪ್ರಶ್ನೆ. ರಹ ರಹಿ ರಹಿಗೆ 11 ಅಂಕ, 11 ಪ್ರಶ್ನೆ. ಟೋಟಲ್ 20 ಕ್ವಶನ್ಸ್, 20 ಮಾರ್ಕ್ ಇದ್ದಾವೆ. ಸ್ವಲ್ಪ ಬ್ಲೂ ಪ್ರಿಂಟು ಕೂಡ ಹಾಕಿದ್ದೀವಿ. ಜ್ಞಾನ ಮತ್ತು ತಿಳುವಳಿಕೆ ಎರಡೆರಡು ಕ್ಷೇತ್ರಗಳಿದ್ದಾವೆ. ತಾತೇತಿಗೆ ಸ್ಮರಣದಲ್ಲಿ ಅತಿ ಲಘು ಉತ್ತರ 1 ಅಂಕದ 5, ಸಮಜ್ನಾದಲ್ಲಿ 1 ಅಂಕದ 4, ಒಟ್ಟು 9 ಪ್ರಶ್ನೆ, 9 ಅಂಕ. ರಹ ರಹಿ ರಹೆದಲ್ಲಿ ಸ್ಮರಣದಲ್ಲಿ ಅತಿ ಲಘು ಉತ್ತರ 1 ಅಂಕದ 5, ಸಮಜ್ನದಲ್ಲಿ ಅತಿ ಲಘು ಉತ್ತರ 1 ಅಂಕದ 6, ಒಟ್ಟು 11 ಪ್ರಶ್ನೆ, 11 ಅಂಕ. ಸ್ಮರಣೆಗೆ 10, समझनाಗೆ 10, टोटली 20 क्वेश्चन, 20 मार्क. कोष्टक के अंदर प्रश्नों की संख्या और बाहर अंक इंगित ही ಅನ್ನೋದನ್ನು ನಾವೇನು ಮಾಡ್ಬೋದು, ಬರಿಬೋದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಡೈರೆಕ್ಟ್ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಪಾಠಾಧಾರಿತ ಮೂಲ್ಯಾಂಕನ LBA 2025-26. 15ನೇ ಗದ್ಯಪಾಠ ತಾ ತೇತಿ, 16 ರಹ ರಹಿ ರಹೆ. ಇದು ಉತ್ತರ ಪತ್ರಿಕಾ, ತರಗತಿ 6, ವಿಷಯ ಹಿಂದಿ, ಅಂಕ 20, ಸಮಯ 40 ನಿಮಿಷವರೆಗೂ ಕೊಡ್ಬೋದು. मुख्य प्रश्न 1, तातेती का प्रयोग करते हुए वाक्य पूर्ण कीजिए. फर्स्ट वन, राधा गांव जा डैश है. सो द आंसर इज ती. इट मीन्स राधा गांव जाती है ಅನ್ನೋದನ್ನು ನೀವು ಬರಿಬೇಕು. ಸೆಕೆಂಡ್ ಒನ್, ಸುಮನ್ ದೂದ್ ಪಿ ಡ್ಯಾಶ್ ಹೇ ಅಂತ ಇದೆ. ಸೊ ದ ಆನ್ಸರ್ ಈಸ್ ಸುಮನ್ ದೂದ್ ಪೀತಿ ಹೇ. ಇಲ್ಲಿನೂ ಕೂಡ ತಿ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಿತ್ತು, ಪ್ರಯೋಗವನ್ನು ಮಾಡಬೇಕು. ಲತಾ ಸುಂದರ ಗಾ ಡ್ಯಾಶ್ ಹೇ ಅಂತ ಇದೆ. ಲತಾ ಸುಂದರ ಗಾತಿ ಹೇ. ಇಲ್ಲಿನೂ ಕೂಡ ತಿ ಅನ್ನೋದನ್ನು ಬಳಕೆಯನ್ನು ಮಾಡಬೇಕಿತ್ತು. ಇನ್ನು ಖರ್ಗೋಶ್ ಗಾಜರ್ ಖಾ ಡ್ಯಾಶ್ ಹೇ ಅಂತ ಇದೆ. ಖಾತಾ ಹೇ. ಸೊ ಇಲ್ಲಿ ತಾ ಅಂತಕ್ಕದ್ದನ್ನು ಬರಬೇಕು. ಇಟ್ ಮೀನ್ಸ್ ಏನಾಗಬೇಕದು, ಖಾತಾ ಅಂತಕ್ಕದ್ದನ್ನು ಆಗಬೇಕು. ಇನ್ನು ಫಿಫ್ತಲ್ಲಿ ಬಚ್ಚೆ ಮೈದಾನ ಮೇ ಖೇಲ್ ಡ್ಯಾಶ್ ಹೈ ಅಂತ ಇದೆ. ಸೊ ಬಚ್ಚೆ ಮೈದಾನ ಮೇ ಖೇಲತೆ ಹೈ ಅಂತಕ್ಕದ್ದನ್ನು ಆಗಬೇಕು. ಖೇಲತೆ ಈಸ್ ದ ರೈಟ್ ಆನ್ಸರಲ್ಲಿ ಬರಬೇಕು. ಇನ್ನು ನೆಕ್ಸ್ಟ್ ಮೇನ್ 2ದಲ್ಲಿ ರಹ ರಹಿ ರಹೆ ಪ್ರಯೋಗ ಮಾಡಿ ವಾಕ್ಯ ಪೂರ್ಣ ಮಾಡಬೇಕು. ಇಲ್ಲಿ ಕೂಡ ನಾವು 5 ಕ್ವಶನ್ಸ್ ಕೊಟ್ಟಿದ್ದೀವಿ. ಈಚ ಕ್ವಶನ್ನ ಕ್ಯಾರಿ 1 ಮಾರ್ಕ್, 5 ಕ್ವಶನ್ 5 ಮಾರ್ಕ್. ಸಿಕ್ಸ್ತ್ ಒನ್, ರವಿ ರೋಟಿ ಖಾ ಡ್ಯಾಶ್ ಹೇ ಅಂತ ಇದೆ. ಸೊ ರವಿ ರೋಟಿ ಖಾ ರಹಾ ಹೇ. ಇನ್ನು ರೀನಾ ಪರೋಟಾ ಖಾ ಡ್ಯಾಶ್ ಹೇ ಅಂತ ಇದೆ. ರೀನಾ ಪರೋಟಾ ಖಾ ರಹಿ ಹೇ. ಇಟ್ ಮೀನ್ಸ್ ರೀನಾ ಸ್ತ್ರೀಲಿಂಗದ, ರಹಿ ಆಗಬೇಕು. ಇನ್ನು ಪಿತಾಜಿ ಕಾಫಿ ಪಿ ರಹೆ ಹೇ ಅಂತ ಇದೆ. ಪಿತಾಜಿ ರಹಾ ಹೇ ಅಂತ ಬರೋದಿಲ್ಲ, ಪಿ ರಹಾ ಹೇ. ರಹಾ ಅಂತಂದರೆ ಎಲ್ಲಿ ಉಪಯೋಗ ಮಾಡ್ತೀವಿ, ಕಿರಿಯರಿಗೆ ಪ್ರಯೋಗವನ್ನು ಮಾಡ್ತೀವಿ, ಇದು ಗೊತ್ತಿರಬೇಕು. ಓಕೆ, ರಹೆ ಅಂತಂದರೆ ಏನಿದು, ಹಿರಿಯರಿಗೆ ಗೌರವ ಸೂಚಕವಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಹಿರಿಯರಿಗೆ ಗೌರವಪೂರ್ಣಕವಾಗಿ ಬಹುವಚನ ಪ್ರಯೋಗವನ್ನು ಮಾಡ್ತೀವಿ. ಓಕೆ, ಹೀಗಾಗಿ ಪಿತಾಜಿ ಕಾಫಿ ಪೀತಾ ಹೇ. ಸೊ ಪೀತಾ ಅಂತಕ್ಕಂಥದ್ದು ಏನಾಗ್ತದೆ, ಅದು ವಾಕ್ಯ ಸರಿ ಆಗೋದಿಲ್ಲ. ಬಿಕಾಸ್ ಇಲ್ಲಿ ಏನದಲ್ಲ, ಸಬ್ಜೆಕ್ಟ್ ಏನದಲ್ಲ, ನಾವೇನು ಮಾಡಬೇಕಾಗಿತ್ತು ನೋಡ್ಕೋಬೇಕು. ಆದರೆ ನಮಗಿಂತನವ್ರು ಏನಿದಾರಪ್ಪ ಅಂದ್ರೆ ದೊಡ್ಡವ್ರು ಇದ್ದಾರಲ್ಲ. ಸೊ ಹೀಗಾಗಿ ಅದು ಪಿ ರಹೆ ಹೈ ಅಂತಕ್ಕದ್ದನ್ನು ಬರಬೇಕು. ಇದು ನಿಮಗೂ ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಮುಂದಿನ ಪ್ರಶ್ನೆ, ಅನೂಪ್ ಕಪಡೆ ಬೇಚ್ ಡ್ಯಾಶ್ ಹೇ ಅಂತ ಇದೆ. ಅನೂಪ್ ಅಂತಕ್ಕಂಥದ್ದು ಬಾಲಕ ಇದೆ. ಸೊ ಹೀಗಾಗಿ ರಹ ಬರ್ತದೆ. ನೀತಾ ಗಾಡಿ ಚಲಾ ಹೇ. ನೀತಾ ಅನ್ನೋದು ಸ್ತ್ರೀಲಿಂಗದ. ಸೊ ಹೀಗಾಗಿ ಇಲ್ಲಿ ಏನಾಗ್ತದೆ, ರಹಿ ಆಗ್ತದೆ. ನೀತಾ ಗಾಡಿ ಚಲಾ ರಹಿ ಹೇ. ಇನ್ನು ನೆಕ್ಸ್ಟ್ ಥರ್ಡ್ಗೆ ಹೋಗ್ತೀನಿ. ಮ್ಯಾಚ್ ದಿ ಫಾಲೋವಿಂಗ್ ಅದ. ಆಲ್ರೆಡಿ ಉತ್ತರಗಳನ್ನ ಬರೆದಿದ್ದೀನಿ. ಅನುರಾಧ ಲಿಕ್ ರಹಿ ಹೈ, ಬಿಕಾಸ್ ಅನುರಾಧ ಈಸ್ ದ ಸ್ತ್ರೀಲಿಂಗ. ಓಕೆನಾ, ಅದು ಕೂಡ ಗೊತ್ತಿರಲಿ. ಇನ್ನು ಅಶೋಕ್ ಪಡ್ ರಹಾ ಹೈ. ಅಶೋಕ್ ಬಿಕಾಸ್ ಪುಲ್ಲಿಂಗ, ರಹ ಬರಬೇಕು. ದೀಪಕ್ ರೋಹಿತ್ ಅಂತಿದೆ. ಇಲ್ಲಿ ಬಹುವಚನ ಇದ್ದಾವೆ, ಹೀಗಾಗಿ ರಹೆ ಬರ್ತದೆ. ಒಬ್ಬವ ದೀಪಕ್ ಆ ರಹಾ ಹೇ ಅಂತ ಬರ್ತದೆ. ದೀಪಕ್ ಇತ್ತಂದ್ರೆ ರಹ ಬರ್ತದೆ. ದೀಪಕ್ ಮತ್ತು ರೋಹಿತ್ ಇಬ್ಬರು ಇದ್ದಾರೆ. ಸೊ ಅದು ಪುಲ್ಲಿಂಗ ಫಾರ್ಮ್ ಆಗ್ತದೆ. ಸೊ ಹೀಗಾಗಿ ರಹೆ ಹೈ ಅನ್ನೋದನ್ನು ನಾವು ಬಳಸ್ತೀವಿ. ಮೂಟು ಫಿಫ್ತ್ ಒನ್, निम्नलिखित प्रश्नों के उत्तर लिखे अंतिदे. पंछी आसमान में क्या करते हैं ಅಂತ ಇದೆ. ಸೊ ದ ಆನ್ಸರ್ ಈಸ್
ಪಂಚಿ ಆಸಮಾನ ಮೈ ಉಡುತ್ತೆ ಹೈ ಅನ್ನೋದು ಉತ್ತರ. ಇನ್ನು ಫಿಫ್ತ್ ಒನ್ ತಿತಲಿ ಕೈಸಿ ಹೋತಿ ಹೇ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ತಿತಲಿ ಸುಂದರ ಹೋತಿ ಹೇ ಅನ್ನೋದು ಉತ್ತರ ಇತ್ತು. ಇನ್ನು ರಮೇಶ್ ಕೈಸೆ ಗಾತಾ ಹೇ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ರಮೇಶ್ ಅಚ್ಚಾ ಗಾತಾ ಹೇ. 17 पेड़ों पर कौन बैठते हैं. आंसर इज पेड़ों पर पंछी बैठते हैं. 18 बच्चा क्या कर रहा है. बच्चा खा रहा है. 19 कौन आ रहे हैं. नाना जी आ रहे हैं. लास्ट वन कोयल कैसे गा रही है. कोयल मीठा गा रही है ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ LBA ಕ್ವಶನ್ ಪೇಪರ್ ಅಂತ ಹೇಳ್ತಾ ಯಾರಿಗೆಲ್ಲ LBA PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ FA LBA ಕ್ವಶನ್ಗಳನ್ನು ಆಲ್ ಸಬ್ಜೆಕ್ಟಲ್ಲಿ ಸಿಗ್ತವೆ, ತೊಗೋಬೋದು ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ.